ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಭಾಗಮಂಡಲದ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದ ಜಾಗವನ್ನು ಮಠಕ್ಕೆ ಹಸ್ತಾಂತರಿಸಿದ ಬಗ್ಗೆ ಹಾಗೂ ಅದನ್ನು ಪ್ರಶ್ನೆ ಮಾಡಿದ ಸಂಸ್ಥೆಯ ಸಿಬ್ಬಂದಿಗಳನ್ನು ಸೇವೆಯಿಂದ ಅಮಾನತು ಮತ್ತು ವಜಾಗೊಳಿಸಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ದಾನಿಗಳ ಕುಟುಂಬಸ್ಥರು ಹಾಗೂ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಭಾಗಮಂಡಲದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು. ಸಾವಿರದ 1959ರಲ್ಲಿ ದಿವಂಗತ ನಂಗಾರು ಮುತ್ತಣ್ಣ ಅವರ ನೇತೃತ್ವದಲ್ಲಿ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದ್ದು, ಅಂದು ಹೊಸಗದ್ದೆ ಮತ್ತು ಚೆದುಕಾರು ಕುಟುಂಬಸ್ಥರು ವಿದ್ಯಾಸಂಸ್ಥೆ ಹಾಗೂ ಆಟದ ಮೈದಾನಕ್ಕಾಗಿ ಜಾಗವನ್ನು ದಾನವಾಗಿ ನೀಡಿದರು. ಆದರೆ 2022 ಹಾಗೂ 25ರಂದು ಹಂತ ಹಂತವಾಗಿ ವಿದ್ಯಾಸಂಸ್ಥೆಯಿಂದ ಆದಿಚುಂಚನಗಿರಿ ಮಠದ ಆಡಳಿತಕ್ಕೆ ವಹಿಸಲಾಗಿದ್ದು, ಈ ಸಂದರ್ಭ ದಾನಿಗಳ ಗಮನಕ್ಕೆ ತಾರದೆ ಸಂಸ್ಥೆಯ ಆಡಳಿತ ಮಂಡಳಿ ಜಾಗವನ್ನು ಕೂಡ ಹಸ್ತಾಂತರ ಮಾಡಿರುವುದಾಗಿ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ನಾವು ಶಿಕ್ಷಕರ ವೃತ್ತಿಯ ಹಿನ್ನೆಲೆಯಿಂದ ಬಂದವರು. ಶಿಕ್ಷಕರು ಯಾವತ್ತೂ ತಮ್ಮ ನೋವುಗಳನ್ನು ಅಥವಾ ಸಂಕಟಗಳನ್ನು ವಿದ್ಯಾರ್ಥಿಗಳ ಎದುರಾಗಲಿ ಸಮಾಜದ ಎದುರಾಗಲಿ ಹೇಳೋದಕ್ಕೆ ಹಿಂಜರಿತೇವೆ. ಆದರೆ ಇಂದು ನಾವು ನಮ್ಮ ಕುಟುಂಬ ತುಂಬ ನೊಂದಿದೆ. ಇದಕ್ಕೆ ಕಾರಣ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಕುಮ್ಮಕ್ಕಿನಿಂದ ನಾವಿಂದು ಬಹಳಷ್ಟು ನೊಂದಿದ್ದೇವೆ. ನಮಗೆ ನ್ಯಾಯ ಬೇಕಾಗಿದೆ. ನಾನು ಭಾರತಿ, ನನ್ನ ಯಜಮಾನರು ಲೋಕನಾಥ NB. ಇವರು ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಇಂದು ಇವರನ್ನು ಕುತಂತ್ರದಿಂದ ಜುಲೈ 12, 2025ರಂದು ಸೇವೆಯಿಂದ ಅಮಾನತುಗೊಳಿಸಿ ಅನಂತರ ಮಾರ್ಚ್ 3, 2026ರಂದು ಸೇವೆಯಿಂದ ವಜಾಗೊಳಿಸಿರುತ್ತಾರೆ. ಈ ಒಂದು ಆದೇಶವನ್ನು ಖಂಡಿಸಿ ಇವತ್ತು ನಡೀತಾ ಇರುವಂಥ ಈ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಘನ ಕರ್ನಾಟಕ ಸರ್ಕಾರ ನಾವು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ನಮಗೆ ನ್ಯಾಯವನ್ನು ಒದಗಿಸುತ್ತದೆ ಎಂಬ ಭರವಸೆಯೊಂದಿಗೆ ನಾನಿವತ್ತು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ತನಿಖೆ ನಡೆಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಸರ್ಕಾರವನ್ನು ನಾನು ಬೇಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸೇವೆ ಸಲ್ಲಿಸಿದ ಆರಂಭದಿಂದಲೂ KJ ದಿವಾಕರ್ ಅವರು ಹಲವಷ್ಟು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾ ಬಂದಿದ್ದಾರೆ. ಆ ಕಿರುಕುಳವನ್ನು ತಾಳಲಾರದೆ ಇವರು ಆಗ ಇದ್ದಂತಹ ಶ್ರೀ ಕಾವೇರಿ ವಿದ್ಯಾಸಂಘಕ್ಕೆ ಲಿಖಿತ ರೂಪದಲ್ಲಿ ಅವರ ಪುಕಾರನ್ನು ಸಲ್ಲಿಸಿರುತ್ತಾರೆ. ಆದರೆ ಇತ್ತೀಚೆಗೆ ಅವರು ಅಧಿಕಾರಕ್ಕೆ ಬಂದಂತಹ ಶ್ರೀ ಮಠವು ನಮ್ಮ ಪತಿಯವರನ್ನು ಸೇವೆಯಿಂದ ಅಮಾನತುಗೊಳಿಸಿರುವಂಥದ್ದು, ವಜಾಗೊಳಿಸಿರುವಂಥದ್ದನ್ನು ಮಾಡಿರುತ್ತಾರೆ. ಈವಾಗ ನಾನು ಈಗ ಶ್ರೀ ಕಾವೇರಿ ವಿದ್ಯಾಸಂಘದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯನ್ನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನನ್ನ ಪತಿಯವರು ಲೋಕನಾಥ್ ಅವರು ನಿಮಗೆ ವೈಯಕ್ತಿಕವಾಗಿ ಏನು ಅನ್ಯಾಯ ಮಾಡಿದ್ದಾರೆ? ಮಠಕ್ಕೆ ಏನು ಅವ್ಯವಹಾರ ಮಾಡಿದ್ದಾರೆ?
ಹಾಗೂ ಶ್ರೀ ಕಾವೇರಿ ವಿದ್ಯಾಸಂಘದಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಉತ್ತರ ಬೇಕಾಗಿದೆ. ಉದ್ಯೋಗದಲ್ಲಿದ್ದಂತಹ ಒಬ್ಬ ಶಿಕ್ಷಕರಾಗಿರ್ತಾರೆ ದಿವಾಕರ್ ಅವರು. ಆದರೆ ಅನಂತರದಲ್ಲಿ ಅವರು ಪ್ರಾಚಾರ್ಯರಾಗ್ತಾರೆ. ಈಗ ಪ್ರಾಚಾರ್ಯರಾದ ನಂತರದಲ್ಲಿ ನಾವು ಹೇಳಿದ ಹಾಗೆ ನಾವು ಕೊಟ್ಟಂತಹ ಕಂಪ್ಲೇಂಟ್ಸ್ ಯಾವುದಕ್ಕೂ ಅವರು ರೆಸ್ಪಾಂಡ್ ಮಾಡಿರೋದಿಲ್ಲ. ಆದರೆ ಇವಾಗ ಅವರು ಯಾಕೆ ವಜಾ ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿರೋದು ಏನು ಅಂತಂದರೆ ಪ್ರಾಚಾರ್ಯರು ಕೊಟ್ಟಿರುವಂಥ ವರದಿ ಅಂತ. ಹಾಗಾದರೆ ಶಿಕ್ಷಕರಾಗಿ ಇವರು ಅನುಭವಿಸ್ತಿರೋ ಆರೋಪಗಳಿಗೆ ಯಾವುದೇ ರೀತಿಯ ಪುರಸ್ಕಾರವನ್ನು ಯಾಕೆ ಕೊಡಲಿಲ್ಲ? ಅವರು ಇವಾಗ ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ಯಾಕೆ ತಗೊಳ್ತಾ ಇದ್ದಾರೆ? ಹೀಗೆ ಆದೇಶ ಇದು ನನಗೀಗ ಸರ್ಕಾರದ ಮಧ್ಯಸ್ಥಿಕೆ ಯಾಕೆ ಬೇಕು ಅಂತ ಹೇಳಿದರೆ, ಈಗ ಏಕಪಕ್ಷೀಯವಾಗಿ ಅವರು ನಿರ್ಣಯಗಳನ್ನ ತಗೊಳ್ತಾರೆ, ಎನ್ಕ್ವೈರಿ ಅಂತ ಮಾಡ್ತಾರೆ. ಎನ್ಕ್ವೈರಿ ಅಂತ ಬಂದ ಆ ಟೀಮಲ್ಲಿ ಇಲಾಖೆ ವತಿಯಿಂದ ಯಾರೊಬ್ಬರೂ ಇರೋದಿಲ್ಲ. ಅವರೇ ಅವರ ಟೀಮನ್ನು ಕರ್ಕೊಂಡು ಬಂದುಬಿಟ್ಟು ಇವರ ಮಾತುಗಳನ್ನು ಕೇಳೋದಕ್ಕೆ ಅವಕಾಶನೇ ಕೊಡದೇನೆ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಯಾಕೆ ತಗೊಳ್ಬೇಕಿತ್ತು? ಅಮಾನತು ಮಾಡಿರೋದು ಅದೇ ರೀಸನ್ಗೆ, ಪ್ರಾಚಾರ್ಯರು ಕೊಟ್ಟ ವರದಿ ಅಂತೆ. ವರದಿಯಲ್ಲಿ ಏನಿದೆ ಅಂತಂದರೆ ಅನಾವಶ್ಯಕವಾಗಿ ಇವ್ರುಗಳು ಸಂದರ್ಭದಲ್ಲಿ ಸೃಷ್ಟಿ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಇವರೇ ಕೊಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ದಿನ ನಾವು 22ನೇ ತಾರೀಕು ಫೆಬ್ರವರಿ ಮಡಿಕೇರಿಯಲ್ಲಿ ಹೋಗ್ತಾ ಇದ್ವಿ. ಆವಾಗ ಎದುರುಗಡೆಯಿಂದ ದಿವಾಕರ್ ಅವರು ಕಾರಲ್ಲಿ ಬರ್ತಾಯಿದ್ರು. ಆವಾಗ ಅವರು ವಿಚಿತ್ರವಾದ ಮುಖವರ್ತನೆಗಳನ್ನು ಮಾಡಿದರು. ಆಗ ನಾನು ನನ್ನ ಮಕ್ಕಳೆಲ್ಲ ಕೇಳಿದ್ವಿ, ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ. ಆವಾಗ ನನ್ನ ಪತಿಯವರು ಕೊಟ್ಟಂಥ ಉತ್ತರ ಏನಾಗಿತ್ತು ಅಂತಂದರೆ, ಇವರು ಇದೇ ರೀತಿ ಮಾಡ್ತಾರೆ, ನಮ್ಮ ಮುಖಭಾವ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋದನ್ನು ವಿಡಿಯೋ ಮಾಡ್ಕೊಳ್ತಾರೆ, ಆಡಿಯೋ ಮಾಡ್ಕೊಳ್ತಾರೆ, ಅದನ್ನು ಅವರಿಗೆ ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ ಸಾಕ್ಷಿಯನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ನಮ್ಮ ಮೇಲೆ ಹೊರಿಸಿರುವಂಥ ಪ್ರತಿ ಆರೋಪವೂ ಸುಳ್ಳಾಗಿರುತ್ತದೆ. ಹಾಗೂ ಸುಳ್ಳು ಆರೋಪಗಳಿಗೆ ಸುಳ್ಳು ಸಾಕ್ಷಿಗಳನ್ನ ಕೊಡ್ತಾ ಇವರು ನಮಗೆ ಈ ರೀತಿಯಾದ ಕಿರುಕುಳಗಳನ್ನ ಕೊಡ್ತಾ ಇದ್ದಾರೆ. ಹಾಗೂ ಜುಲೈ 2025ರಲ್ಲಿ ನಮ್ಮ ಪತಿ ಲೋಕನಾಥ್ ಹಾಗೂ ಮತ್ತೊಬ್ಬ ಉಪನ್ಯಾಸಕರಿಗೆ FIR ಅನ್ನು ದಾಖಲೆ ಮಾಡಿರುತ್ತಾರೆ. ಆದರೆ FIRಗೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ ಮತ್ತು ನ್ಯಾಯಾಲಯದ ಒಪ್ಪಿಗೆ ಪತ್ರ ಒಂದಿಗೆ FIR ಮಾಡಬೇಕಾಗಿರುತ್ತೆ. ಆದರೆ ಅವರು FIRದು ನ್ಯಾಯಾಲಯದ ಒಪ್ಪಿಗೆ ಪತ್ರವಿಲ್ಲದೇ FIR ಮಾಡಿಸಿದ್ದಾರೆ. ಪ್ರಕರಣ ಕೂಡ ಇದೇ ರೀತಿ ನಾನು ಹೇಗೆ ನಿಮಗೆ ಈಗ ಕಾರಲ್ಲಿ ನಡೆದಂಥ ಸನ್ನಿವೇಶವನ್ನು ಹೇಳಿದೆ, ಅದೇ ರೀತಿ ಇವರು CC ಕ್ಯಾಮ್ರಾದ ಎದುರುಗಡೆ ನಿಂತ್ಕೊಳ್ತಾರೆ. ಅವರು ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತು ಇವ್ರು ಕೊಟ್ಟಂತಹ ಉತ್ತರಕ್ಕೆ ಅದು CC ಕ್ಯಾಮ್ರಾದಲ್ಲಿ ಏನು ಪುಷ್ಟೀಕರಿಸುವಂತಹ ಸಾಕ್ಷಿ ಇದೆ ಅಂತ ಹೇಳಿಕೊಂಡು ಅದರ ಆಧಾರದ ಮೇಲೆ FIR ಅನ್ನು ದಾಖಲೆ ಮಾಡಿರ್ತಾರೆ. ಅದು ಅಲ್ಲದೆ ಮತ್ತೆ ಪಿಟಿ ಕೇಸ್ಗಳನ್ನ ಹಾಕುವಂಥದ್ದು, ಪೊಲೀಸರನ್ನ ಮನೆ ಹತ್ರ ಕಳಿಸುವಂಥದ್ದು, ಮತ್ತು ಫೋನ್ನಲ್ಲಿ ನಾವು ಏನಾದರೂ ಪ್ರಶ್ನೆ ಕೇಳಿದಾಗ ನಮಗೆ ದಬ್ಬಾಳಿಕೆ ರೀತಿಯಲ್ಲಿ ಉತ್ತರವನ್ನು ಕೊಡಿಸುವಂಥದ್ದು, ಈ ರೀತಿಯ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಇಬ್ಬರು ಶಿಕ್ಷಕರನ್ನು ಅಮಾನತು ಮಾಡಿದ್ದು ಈ ಎಲ್ಲ ಕಾರಣಗಳಿಂದ ನನ್ನ ಪತಿಯನ್ನು ವಜಾ ಮಾಡಿ ಆದೇಶ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಅವರು ಕೊಟ್ಟಂತಹ ಎಲ್ಲ ಆದೇಶಗಳು ಏಕಪಕ್ಷೀಯವಾಗಿರುತ್ತದೆ. ಮತ್ತು ಸಂಸ್ಥೆಯ ಹಸ್ತಾಂತರದಲ್ಲಿಯೂ ನಮಗೆ ಗೊಂದಲಗಳಿದೆ. ಹಾಗಾಗಿ ಅದ್ರ ಬಗ್ಗೆ ನಮ್ಮ ಬಗಂಡೇಶ್ವರ ದೇವರ ಒಂದು ಕೃಪೆಯಿಂದ, ಕಾವೇರಮ್ಮನ ಕೃಪೆಯಿಂದ ನಮ್ಮಲ್ಲಿ ನ್ಯಾಯವಾದಿಗಳಂತಹ MLA ಸರ್ ಪೊನ್ನಣ್ಣ ಸರ್ ಇದ್ದಾರೆ. ಅವ್ರನ್ನ ನಾನು ಈ ಮೂಲಕ ಕೇಳಿಕೊಳ್ಳೋದೇನು ಅಂತಂದರೆ, ಇದು ಮತ್ತು ಗಟ್ಟಿಯಾದಂತಹ ಘನವೆತ್ತ ಕರ್ನಾಟಕ ಸರ್ಕಾರವಿದೆ. ಇದರಲ್ಲಿ ಮಧ್ಯಸ್ಥಿಕೆ ಮಾಡಿ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನನ್ನ ಪತಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಲ್ಲದೆ ಆಡಳಿತ ಮಂಡಳಿಯ ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ ಸುಮಾರು 25 ವರ್ಷಗಳಿಂದ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸ್ಥಾಪಕಾಧ್ಯಕ್ಷರ ಮೊಮ್ಮಗ ಹಾಗೂ ಇನ್ನೊಬ್ಬ ಶಿಕ್ಷಕರಿಗೆ ಮಾನಸಿಕ ಕಿರುಕುಳ ನೀಡಿ ಅವರನ್ನು ಈಗಾಗಲೇ ಅಮಾನತು ಮಾಡಿರುವುದಲ್ಲದೆ ದೈಹಿಕ ಶಿಕ್ಷಕ ಲೋಕನಾಥ್ ಅವರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಮತ್ತು ಸ್ಥಳೀಯ ಕೆಲವು ಪ್ರಭಾವಿ ವ್ಯಕ್ತಿಗಳು ಮಠದ ಪ್ರಭಾವಕ್ಕೆ ಒಳಗಾಗಿ ಅನ್ಯಾಯಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದು, ಈ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿ ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಮ್ಮ ತಂದೆಗೆ ಗೊತ್ತಿಲ್ಲದೇ ನಮ್ಮ ದೊಡ್ಡಪ್ಪ ಜಾಗ ಕೊಟ್ಟವರೇ, ದಾನ ಅಂತ ಹೇಳ್ಬಿಟ್ಟು ಮಠಕ್ಕೆ ಕೊಟ್ಟಿದ್ದಾರೆ, ಸ್ಕೂಲು ಓದಬೇಕಿದ್ರೆ ಇವಾಗ ಆಡಳಿತ ಮಂಡಳಿ ಆಮೇಲೆ ಪ್ರಿನ್ಸಿಪಾಲ್ ಸೇರಿಕೊಂಡು ನಮಗೆ ಗೊತ್ತಿಲ್ದಿರ, ಯಾರಿಗೂ ಗೊತ್ತಿಲ್ದಿರ ನಮ್ಮ ದೊಡ್ಡಪ್ಪ ಕೊಟ್ಟ ಜಾಗನ ಮಠಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ.
ಇದಕ್ಕೆ ನೋಡೋಕ್ಕೆ ಯಾವುದೇ ಸಂಬಂಧ ಇಲ್ಲ ಇದ್ದಾರೆ. ದಾಖಲೆ ನನ್ನ ಹತ್ರ ಇದೆ, ಫುಲ್ಲು ದಾಖಲೆ ನನ್ನ ಹತ್ರ ಇದೆ. ಕುಟುಂಬದವ್ರು ಹೇಳ್ತಾರೆ ಕುಟುಂಬದ ಆಸ್ತಿ ಅಂತ. ಇದು ಕುಟುಂಬದ ಆಸ್ತಿ ಅಲ್ಲ, ನನ್ನಪ್ಪನ ಸ್ವಂತ ಜಾಗ. 94/10 ಸರ್ವೆ ನಂಬರು. ನಮ್ಮ ಕುಟುಂಬದವ್ರು ಹೇಳ್ತಾರೆ ಇದು ಕುಟುಂಬದ ಜಾಗ ಅಂತ. ಇದು ಕುಟುಂಬದಲ್ಲಿ ನಮ್ಮ ತಂದೆದು ಸ್ವಂತ ಜಾಗ. 94/10 ಹೊಸಗದ್ದೆ ಪುಟ್ಟಪ್ಪನವರ ಜಾಗ. ಹೊಸಗದ್ದೆ ಅಣ್ಣಯ್ಯನವರು ಕುಟುಂಬದವರ ಆಕ್ಷೇಪಣೆ ಇಲ್ಲ ಅಂತೇಳಿ 1959 ಇಸ್ವಿನಲ್ಲಿ ಕಾವೇರಿ ಜೂನಿಯರ್ ಕಾಲೇಜಿಗೆ ದಾನವಾಗಿ ಬರೆದು ಕೊಟ್ಟಿದ್ದಾರೆ. ಆಯ್ತಲ್ಲ, ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಕುಟುಂಬದವರು ನನ್ನ ಮೇಲೆ ಇದು ಹೊಸಗದ್ದೆ ಚಿನ್ನಪ್ಪನ ಜಾಗ ಅಂತೇಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಹೊಸಗದ್ದೆ ಚಿನ್ನಪ್ಪನವ್ರದ್ದು ಜಾಗ ಅಲ್ಲ ಇದು, ಅವ್ರದ್ದು 2 ಎಕರೆ 30 ಸೆಂಟು ಸಪ್ರೇಟ್ ಆಗಿದೆ. ಇನ್ನು ಹೊಸಗದ್ದೆ ಅಣ್ಣಯ್ಯನವ್ರದ್ದು 61 ಸೆಂಟು ಜಾಗ ಸಪ್ರೇಟ್ ಇದೆ. ಅದಕ್ಕೋಸ್ಕರ ಇವಾಗ ಟಿ ವಿ ಚಾನಲ್ ಅವರು, ಆಮೇಲೆ ನಮ್ಮ MLA ಸಾಹೇಬರಾದಂಥ ಪೊನ್ನಣ್ಣ ಸಾಹೇಬರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು. ನನ್ನ ತಂದೆ 2.75 ಎಕರೆ ಜಾಗ ಏನಿದೆ ಅದು ನನಗೆ ವಾಪಸ್ ಬಿಟ್ಟು ಕೊಡಬೇಕು. ಇಲ್ಲಾಂದರೆ ಕಾವೇರಿ ಕಾಲೇಜು ನಡ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಹೊಸಗದ್ದೆ ಫ್ಯಾಮಿಲಿ ಬಿಟ್ಟು ಕೊಡಿ, ನಾವು ನಡ್ಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಈಗ ಮಠ ಯಾರು ಕಾಲೇಜ್ ನಡೆಸ್ತಿದ್ದಾರೆ? ಕಾಲೇಜು ನಡೆಸಿರೋ ಇದು BGS ಕಾಲೇಜ್ ಅವರು ನಡೆಸ್ತಾ ಇದ್ದಾರೆ, ಹಸ್ತಾಂತರ ಮಾಡಿದ್ದಾರೆ. ಇವಾಗ 4-5 ವರ್ಷದಿಂದ ನಾವು ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ಸೈನ್ ಆಗಲಿ ನಮ್ಮ ಸೈನ್ ಆಗಲಿ ಯಾವುದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ನಾನು ನನ್ನ ಹೊಸಗದ್ದೆ ಫ್ಯಾಮಿಲಿ ಡಾಕ್ಯುಮೆಂಟ್ ತೆಗಿಬೇಕಿದ್ರೆ ನಿಮ್ಮದು 6 ಎಕರೆ ಜಾಗ ಅಲ್ಲಿದೆ ಅಂತಂದರು. ಈಗ ಟೋಟಲಾಗಿ 5 ಎಕರೆ 60 ಸೆಂಟು ಜಾಗ ಹೊಸಗದ್ದೆ ಅವ್ರದ್ದು ಅಲ್ಲಿದೆ. ಅದರಲ್ಲಿ 2.25 ಎಕರೆ ಇವಾಗ ಕಾಲೇಜು ಕಟ್ಟಿರೋ ಜಾಗ. ಈ ಜಾಗವನ್ನು ನನಗೆ ಬಿಟ್ಕೊಡಿ, ಇಲ್ಲ ಅಂದರೆ ಕಾಲೇಜು ನಡ್ಸೋಕ್ಕಾಗಿಲ್ಲ ಅಂದರೆ ಹೇಳಿ, ನಾನು ಕಾಲೇಜ್ ನಡ್ಸ್ಕೊಂಡು ಹೋಗ್ತೀನಿ. ಆಗ ಕಾಲೇಜ್ ಹಸ್ತಾಂತರ ಮಾಡುವಾಗ ಹೌದು, ದೊಡ್ಡ ಕಾರ್ಯಕ್ರಮ ಆಗಿತ್ತು. ಹೌದು, ಗಮನಕ್ಕೆ ಬಂದಿಲ್ಲ. ನಮ್ಮದು ಯಾವುದೋ ಒಪಿನಿಯನೇ ಇಲ್ಲ. ಇದು ನಮ್ಮ ತಂದೆ ಜಾಗನ ನಮ್ಮ ದೊಡ್ಡಪ್ಪ ಬರೆದು ಕೊಟ್ಟಿರೋದು. ಕುಟುಂಬದ ಆಕ್ಷೇಪಣೆ ಇಲ್ಲ ಅಂತೇಳ್ಬಿಟ್ಟು ಬರೆದು ಕೊಟ್ಟವ್ರೆ. ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅದನ್ನು ಇವಾಗ ನಮ್ಮ ಗಮನಕ್ಕೆ ಬಾರದಕ್ಕೆ ಮಠಕ್ಕೆ ಹಸ್ತಾಂತರ ಮಾಡಿದ್ದಾರೆ. 16 ಎಕರೆ ಮಾಡಿದ್ದಾರೆ. ಅದರಲ್ಲಿ ಹೊಸಗದ್ದೆ ಕುಟುಂಬದವ್ರದ್ದು 5.60 ಸೆಂಟು, ಚಿದಕಾರು ಮನೆಯವ್ರದ್ದು 2 ಎಕರೆ, ಮಿಕ್ಕಿದ್ದು ಪೈಸಾರಿ ಜಾಗ ಅದನ್ನು ಮಾಡ್ಕೊಂಡಿದ್ದಾರೆ. 16 ಎಕರೆ ಅಂತ ಇವಾಗ ಮಠಕ್ಕೆ ಮಾಡಿದ್ದಾರೆ. ನನ್ನ 2.25 ಎಕರೆ ನನಗೆ ಕೊಡಿಸ್ಕೊಡ್ಬೇಕು. 16 ಎಕರೆ ನಿಮ್ಮ 2 ನಂದು 2.25 ಎಕರೆ, ನಮ್ಮ ತಂದೆ ಆಸ್ತಿ 2.25 ಎಕರೆ ನನಗೆ ಕೊಡಿಸ್ಬಿಡ್ಕೊಡ್ಬೇಕು. ಇದಕ್ಕೆ MLA ಸಾಹೇಬರಾಗಲಿ. ಸರ್, ಇದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಮಾಡಿದರೆ ಏನು? ಕಂಪ್ಲೇಂಟ್ ಮಾಡಿಲ್ಲ. ಇವಾಗ ಚಾಲನ್ ಮೂಲಕ ಹೋಗ್ತಾ ಇದ್ದೀನಿ. ನಾನು ಮುಂದಕ್ಕೆ ಕೋರ್ಟಿಗೆ ಹೋಗ್ತೀನಿ, ಆಮೇಲೆ ನೋಡ್ತೀನಿ. ಇನ್ನು ಇದು ಆಗಿಲ್ಲ ಅಂದರೆ ನಾನು MP ಸಾಹೇಬ್ರ ಹತ್ರ ಹೋಗ್ತೀನಿ, ಮಾತಾಡ್ತೀನಿ. ನನಗೆ ಚಾನಲ್ ಮೂಲಕ ನ್ಯಾಯ ಕೊಡಿಸಿ ಕೊಡಬೇಕು. ವೆಂಕಟೇಶ್ ಹೊಸಗದ್ದೆ. ಕಳಪೆ ಕಾಮಗಾರಿ ನಡೀತಾ ಇದೆ ಎಂದು ಪುಕಾರು ಬಂದ ಹಿನ್ನೆಲೆ ವಿರಾಜಪೇಟೆ ಕಡಂಗ ಪೊದ್ದಮನಿ ಕರಡ ನರಿಯಂದಡ ಗ್ರಾಮದ ಸೇತುವೆಯವರೆಗೆ ಸುಮಾರು 7 ಕಿಲೋಮೀಟರ್ ನೂತನ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ ಸಂದರ್ಭ ರಸ್ತೆಯು ಸಂಪೂರ್ಣ ಕಳಪೆಯಾಗಿದ್ದು ತಕ್ಷಣ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು BSP ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ಅಲ್ಲದೆ ರಿಂಗ್ ಮೇಲೆ ಕಾಂಕ್ರೀಟ್ ಮತ್ತು ಕಬ್ಬಿಣ ಅಳವಡಿಸದೆ ಮಣ್ಣು ಹಾಕಿ ಸೇತುವೆ ನಿರ್ಮಾಣ ಮಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಸೇತುವೆ ಕುಸಿಯುವ ಸಾಧ್ಯತೆ ಇದೆ. ವಿರಾಜಪೇಟೆ ಶಾಸಕರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಮೂಲಕ ಶಾಸಕರ ಹೆಸರನ್ನ ಹಾಳು ಮಾಡ್ತಾ ಇರುವ ಮಡಿಕೇರಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ತಕ್ಷಣ ಅಮಾನತು ಮಾಡಬೇಕು. ಗುತ್ತಿಗೆದಾರರನ್ನ ಬದಲಾಯಿಸಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ ಗುತ್ತಿಗೆದಾರರ ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಕೂಡ ಹೊಸದಾಗಿ ಮಾಡಿದ್ರೆ ಆಲ್ರೆಡಿ ಎಲ್ಲ ಎದ್ದೋಗ್ಬಿಟ್ಟಿದೆ. ದಾರೆ ಕಾಣ್ತಾ ಇಲ್ಲ, ಇಲ್ಲಿ ನೋಡಿ, ದಾರೆ ಕಾಣ್ತಾ ಇಲ್ಲ. ರೋಡ್ನಲ್ಲಿ ಎಲ್ಲ ಎದ್ದೋಗಿದೆ. ಈ ಕಡೆ ಸೈಡ್ ನೋಡಿ, ಇದು ಆಕ್ಚುಲಿ ಇವರು ರೋಡನ್ನ ಕ್ರ್ಯಾಕ್ ಮಾಡಿ ಅದ್ರ ಮೇಲೆ ಕಾರನ್ನ ಅಳವಡಿಸ್ಬೇಕಾಗಿರೋಂಥದ್ದು. ಆದರೆ ಇವರು ಆ ಕಾಮಗಾರಿ ಮಾಡದಂತೆ ಸುಮ್ಮನೆ ಅದ್ರ ಮೇಲೆ ಕಾರು ಇಲ್ಲದಂತೆ ಸುಮ್ಮನೆ ಏನೋ ನೇಮಕವಾಸ್ತಿಗೆ ಆಯಿಲನ್ನು ಮಿಕ್ಸ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಕಳಪೆಗಾರಿಯನ್ನು ಈ ಕೂಡಲೇ ನಿಲ್ಲಿಸಿ ಉತ್ತಮ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ಕೊಟ್ಟು ಇಲ್ಲಿನಿರುವಂಥ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ, ಏನು ರಸ್ತೆ ಕೂಡ ಮೂಲಭೂತ ಸೌಕರ್ಯದ ಒಂದು ಅಂಗವಾಗಿದೆ. ಈ ಥರ ಕಳಪೆ ಕಾಮಗಾರಿ ಮಾಡಿ ತಿರ್ಗಾ ಒಂದು ತಿಂಗಳಿಗೆ 2 ತಿಂಗಳಿಗೆ ಹೋಗಿ ತಿರ್ಗಾ ಇನ್ನೊಬ್ಬರಿಗೆ ಟೆಂಡರನ್ನು ಕೊಟ್ಟು ನಮ್ಮ ಸಾರ್ವಜನಿಕರ ದುಡ್ಡನ್ನು ವೇಸ್ಟ್ ಮಾಡೋದ್ರ ಬದಲು ಉತ್ತಮ ಕಾಮಗಾರಿ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಡಿಕೇರಿ ತಾಲೂಕು PWD ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡನ್ನು ಕೂಡ ಮಾಡಿ
ಯಾಕಂತಂದರೆ ಮಡಿಕೇರಿ ತಾಲೂಕು PWD ಅಧಿಕಾರಿ ಎಲ್ಲೆಲ್ಲಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಇದೇ ನಿಟ್ಟಿನಲ್ಲಿ ಕಳಪೆ ಕಾಮಗಾರಿಗಳನ್ನೇ ಮಾಡಿಸ್ತಾ ಇರುವಂಥದ್ದು. ಅವ್ರಿಗೆ ಬೇಕಾಗಿರೋದು ಕಮಿಷನ್ ಅಷ್ಟೇ, ಇನ್ನು ಯಾವುದು ಅಭಿವೃದ್ಧಿ ಬೇಡ. ಆದರೆ ಈ ಕಳಪೆ ಕಾಮಗಾರಿಯಿಂದ ಇಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ಇವತ್ತು ಈ ಅವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಈ ಕೂಡಲೇ ಇದನ್ನ ಇಲ್ಲಿಗೆ ನಿಲ್ಲಿಸಿ. ಇದು ಬಂದಿರೋಂಥ ನೋಡಿ, ಈ ಗುತ್ತಿಗೆದಾರರಿಗೆ ಟೆಂಡರ್ ಆಗಿರೋಂಥದ್ದು ಕಡಂಗ, ಪೊದ್ದಮಾನಿ, ಕರಡ ಹಾಗೂ ಈ ಸೇತುವೆಗೆ 7 ಕಿಲೋಮೀಟರ್ ಬರುತ್ತೆ. 7 ಕಿಲೋಮೀಟರ್ ಆಗುತ್ತೆ, ಇಲ್ಲಿಂದ ಅಲ್ಲಿಗೆ 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ನಲ್ಲೂ ಕೂಡ ಯಾವುದೇ ಥರದಲ್ಲೂ ಕಾಮಗಾರಿ ಕಾಣ್ತಾ ಇಲ್ಲ. ಕಳಪೆ ಕಾಮಗಾರಿ ಮಾಡ್ತಾ ಇದ್ರೆ. ಈ ಸರಿ ಮಳೆ ಬರೋಕ್ಕಿಂತ ಮೊದಲೇ ಎದ್ದೋಗ್ಬಿಟ್ಟಿದೆ. ಇಲ್ಲಿ ರೋಡ್ ಇಲ್ಲಿ ಮಳೆ ಬರೋಕ್ಕಿಂತ ಮೊದಲೇ ಎದ್ದೊಟ್ಟಾಗಿದೆ. ಹಾಗಾಗಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಬಿಲ್ಲು ಕೂಡ ಪಾಸ್ ಮಾಡಬೇಡಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ರೋಡ್ ತೆಗ್ದಿಲ್ಲ, ಅದು ಹಂಗೇನೆ ಮಾಡ್ತಿದ್ದಾರೆ. ಇದು ವಿರಾಜಪೇಟೆ ವಿಧಾನಸಭಾ ವ್ಯಾಪ್ತಿಗೆ ಒಳಪಡುವ ಆದರೆ ಕಚೇರಿಯ ಕೆಲಸಗಳು ಮಡಿಕೇರಿ ತಾಲೂಕಿಗೆ ಸೇರುತ್ತವೆ. ಆದ್ದರಿಂದ ಎರಡೂ ಶಾಸಕರು ಈ ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಗುತ್ತಿಗೆದಾರರ ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದೆಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಒತ್ತಾಯಿಸಿದರು. ನೋಡಿ, ಹೊಸದಾಗಿ ಮಾಡಿರೋಂಥದ್ದು ನಾವು ಕಡಂಗದಿಂದನೂ ಕೂಡ ಇವರು ಮಾಡಿರೋಂಥ ಕಳಪೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು. ನೋಡಿ ಯಾವ್ಯಾವ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ತಾರು ಹಂಗೆ ಎದ್ದೇಳ್ತಾ ಇದೆ. ಇದು ಹೊಸದಾಗಿ ಪೂರ್ಣವಾಗಿ ಡಾಮರ್ ಮಾಡ್ತಾ ಇರೋಂಥದ್ದು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ತಾರೆ ಕಾಣದಂತಿರೋಂಥದ್ದು ನಿಮ್ಗೆ ಕಾಣ್ತಾ ಇದೆ. ನೋಡ್ರಿ ಇಲ್ಲಿ ಯಾವ ಥರ ಎದ್ದೇಳ್ತಾ ಇದೆ ನೋಡಿ. ಏನ್ರಿ ಇದು ಅವ್ಯವಸ್ಥೆ. ನಮ್ಮ ಮಾನ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ದಯಮಾಡಿ ನಿಮ್ಮ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ, ಒಳ್ಳೆ ಕೆಲಸಗಳನ್ನ ಮಾಡ್ತೀರ. ಆದರೆ ಇಂಥ ಭ್ರಷ್ಟ PWD ಮಡಿಕೇರಿ ತಾಲೂಕು PWD ಮತ್ತು ಇದಕ್ಕೆ ಗುತ್ತಿಗೆದಾರರ ಬಗ್ಗೆ ಈ ಕೂಡಲೇ ಕ್ರಮವನ್ನು ಜರುಗಿಸಿ, ನಾವು ಕೂಡ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಇವ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಲು ನಾವು ಮುಂದಾಗ್ತೀವಿ. ಯಾಕಂತಂದರೆ ಇದೆಲ್ಲ ಪಬ್ಲಿಕ್ ಮನಿ. ಶಾಸಕರ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಆದರೆ ಈ ಥರ ಪಬ್ಲಿಕ್ ಮನಿಯನ್ನು ಲೂಟಿ ಮಾಡ್ತಾರೆ ಅಂತಂದರೆ ಎಷ್ಟು ಒಂದು ಅವಿವೇಕಿತನ ಅಂತ ನಾವು ಘೋಷಣೆ ಮಾಡಬೇಕಾಗುತ್ತೆ. ಕಾರ್ ಈಗ ಇನ್ನೂ ಆಗ್ತಿರೋ ಕಾರು ಎದ್ದೇಳ್ತಾ ಇದೆ ಅಂತಂದರೆ ಏನು ಅರ್ಥ ಇಲ್ಲ. ಯಾರು ಜನರು ಕೇಳೋರಿಲ್ಲ ಅಂದ್ಬಿಟ್ಟು ಅಂತ ಈ ಥರ ಭ್ರಷ್ಟಾಚಾರ ಬೇಕಾಗಿರು. ಹಾಗಾಗಿ ದಯಮಾಡಿ ವೀಕ್ಷಕರೇ, ಎಲ್ಲೇ ಏನೇ ಕಾಮಗಾರಿ ಆದ್ರೂ ಕೂಡ ಸರ್ಕಾರ ವತಿಯಿಂದ ಅಲ್ಲಿನ ಸ್ಥಳೀಕರು ಅದನ್ನು ಪರಿಶೀಲನೆ ಮಾಡಿ ಅಲ್ಲಿಗೆ ಬೇಕಾಗಿರುವಂತಹ ಯಾರು ಚೀಫ್ ಇಂಜಿನಿಯರ್ಗಳಿರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಗಳಿರ್ತಾರೆ, ಅವರು ಸ್ಥಳದಲ್ಲಿರಬೇಕು, ಕ್ವಾಂಟಿಟಿಯನ್ನು ಚೆಕ್ ಮಾಡಬೇಕು. ಇಲ್ಲಿ ಯಾರೂ ಇಲ್ಲ, ಚೆಕ್ ಮಾಡೋರೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಏನು ಹಾಕ್ತಾರೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ದುಡ್ಡು ಬೇಕಷ್ಟೇ. ಸೊ ಹೀಗಾಗಿ ದಯಮಾಡಿ ಈ ಕಳಪೆ ಕಾಮಗಾರಿಗಳನ್ನು ನಿಲ್ಲಿಸಿ ಇನ್ನು ಮುಂದೆ ಒಂಚೂರು ಹಂಗೆ ನಡ್ಕೊಂಡು
ಕಾರು. ಈ ಸಂದರ್ಭ ತಾಲೂಕಿನ ಉಪಾಧ್ಯಕ್ಷರಾದ ದೀಪು ಮಣ್ಣಪ್ಪ ಪಾಲ್ಗೊಂಡಿದ್ದರು. ನೋಡಿ, ಈ ಥರ ಇದೆ. ಏನು ಹೇಳೋಣ ಇವ್ರಿಗೆ? ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ದೀವಿ ಉತ್ತಮ ಕಾಮಗಾರಿ ಮಾಡ್ರಿ ಅಂತ ಹೇಳಿ, ಆದರೂ ಇವ್ರಿಗೆ ಭಯನೇ ಇಲ್ಲ. ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ಇವರ ಭ್ರಷ್ಟಾಚಾರದ ಕಾಮಗಾರಿಗಳನ್ನು ಯಾರಿಗೂ ಗೊತ್ತಿಲ್ಲದಂತ ಥರ ಕಣ್ಣ ಮುಚ್ಚಾಲೆ ಆಟ ಆಡ್ಕೊಂಡು ಮಾಡ್ತಾ ಇರೋಂಥದ್ದು. ಹಾಗಾಗಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಇವ್ರು ಯಾರೇ ಆಗಿದ್ರು ಗುತ್ತಿಗೆದಾರರು ಅಷ್ಟೇ, ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾನು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಕೂಡಲೇ ಕಾನೂನು ಕ್ರಮ ಇವರ ಮೇಲೆ ಜರುಗಿಸೋ ನಿಟ್ಟಿನಲ್ಲಿ ನನ್ನ ಹೋರಾಟ ಇರುತ್ತೆ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಶಾಸಕರೇ ದಯಮಾಡಿ ಕೂಡಲೇ ಇದನ್ನು ಪರಿಗಣಿಸಿ ಇಂಥ ಭ್ರಷ್ಟ ಅಧಿಕಾರಿಯನ್ನು ಮೊದಲು ಈ ನಮ್ಮ ಮಡಿಕೇರಿ ತಾಲೂಕಿಂದ ತೆಗೆದು ಬೇರೆ ಎಲ್ಲಿಗಾರ ಒಂದು ಟ್ರಾನ್ಸ್ಫರ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಹೆಸರು ಕೂಡ ಇದರಲ್ಲಿ ಹಾಳಾಗುತ್ತೆ. ಯಾಕಂದರೆ ನೀವು ಇದರಲ್ಲಿ ಭಾಗಿಯಾಗಿರುತ್ತೆ ಅಂತ. ಯಾಕಂದ್ರೆ ನೀವು ಆ ಥರಕ್ಕೆ ಹೋಗೋದಿಲ್ಲ, ನಮಗೆ ಗೊತ್ತು. ಆದರೂ ಕೂಡ ಇಂಥದ್ದನ್ನೆಲ್ಲ ಪರಿಗಣಿಸಬೇಕಾಗುತ್ತೆ. ಇದ್ದಾರೆ 3ನೇ ಸರಿ ಈ ಥರ ಆಗಿರೋಂಥದ್ದು. ಮತ್ತು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹೈವೇನಲ್ಲಿ ಯಾವುದೇ ಕಾರಣಕ್ಕೂ ಪೈಪ್ ಅಳವಡಿಸಂಗಿಲ್ಲ ಬ್ರಿಡ್ಜಿಗೆ. ಆದರೆ ಕಾನೂನು ಉಲ್ಲಂಘನೆ ಮಾಡಿ, ಆ್ಯಕ್ಟನ್ನು ಕೂಡ ಉಲ್ಲಂಘನೆ ಮಾಡಿ ಅಲ್ಲಿ ಪೈಪನ್ನು ಹಾಕಿ ಮೇಲೆ ಮಾತ್ರ ಸೇತುವೆಯನ್ನು ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಗೊತ್ತಾಗ್ತಾಯಿಲ್ಲ ಸರ್. ನಿಮಗೆ ದಯಮಾಡಿ ಇಂಥ ಭ್ರಷ್ಟ ಕೆಲಸಗಳನ್ನ ಮಾಡದಂತೆ ಜನರ ಪರವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮದಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಕೂಡ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರೇ ದಯಮಾಡಿ ಇದನ್ನು ಈ ಕೂಡಲೇ ಪರಿಗಣಿಸಿ ಇಲ್ಲಿನ ಸ್ಥಳೀಕರಿಗೆ ಉನ್ನತ ರಸ್ತೆಯನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಇರಲಿ. ಆ ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡನ್ನು ಮಾಡಿ, ಮತ್ತು ಏನು ಇವಾಗ ಈ ತಾರನ್ನು ಸ್ವಲ್ಪ ತಾರನ್ನು ಹಾಕೊಂಡು ಬರ್ತಾ ಆ ಗುತ್ತಿಗೆದಾರರಿಗೆ ಯಾವುದೇ ಕಾರಣಕ್ಕೂ ಬಿಲ್ಲನ್ನು ಕೂಡ ಪಾಸ್ ಮಾಡದಂತೆ ಅವ್ರನ್ನ ಇಲ್ಲಿಂದ ತೊಲಗಿಸಿ. ವಿರಾಜಪೇಟೆ ಮೂಲದ ಪ್ರಸ್ತುತ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ನೆಲೆಸಿರುವ ಕೆಎಲ್ ಸೂರಜ್ UPSC ಪರೀಕ್ಷೆಯಲ್ಲಿ 525ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇದು IASನ ನಿರೀಕ್ಷೆಯಲ್ಲಿರುವ ಅವರ 4ನೇ ಪ್ರಯತ್ನದ ಫಲವಾಗಿದ್ದು ರ್ಯಾಂಕ್ನಲ್ಲಿ ಸುಧಾರಣೆ ಕಂಡಿದ್ದಾರೆ. 2024ರಲ್ಲಿ 3ನೇ ಪ್ರಯತ್ನದಲ್ಲಿ 713ನೇ ರ್ಯಾಂಕ್ ಗಳಿಸಿ ಕರ್ನಾಟಕ ಕೇಡರ್ನಲ್ಲೇ IPS ಆಗಿ ಆಯ್ಕೆಗೊಂಡಿದ್ದು ಪ್ರಸ್ತುತ ಹೈದರಾಬಾದ್ನಲ್ಲಿ ತರಬೇತಿ ಪಡಿತಾ ಇದ್ದಾರೆ. ಕೆಎಲ್ ಸೂರಜ್ ಅವರು KPCC ಪ್ರಧಾನ ಕಾರ್ಯದರ್ಶಿ ವಿರಾಜಪೇಟೆಯ KB ಶಾಂತಪ್ಪ ಅವರ ಕಿರಿಯ ಸಹೋದರ, ನಿವೃತ್ತ IRS ಅಧಿಕಾರಿ KB ಲಿಂಗರಾಜ್ ಅವರ ಪುತ್ರ. ಮೈಸೂರಿನ JSS ಶಾಲೆಯಲ್ಲಿ ಪ್ರಾಥಮಿಕ, ಅಳಿಕೆಯಲ್ಲಿ ಪ್ರೌಢಶಿಕ್ಷಣ, ಮೈಸೂರಿನ ವಿದ್ಯಾವರ್ಧಕ ಗೋಲ್ಡನ್ ಜುಬಿಲಿ ಕಾಲೇಜಿನಲ್ಲಿ PUC ಶಿಕ್ಷಣ ಪಡೆದ ಕೆಎಲ್ ಸೂರಜ್ SJCE ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈ ಸಾಲಿನ ಬಜೆಟ್ ಅಧಿವೇಶನದ ಮೊದಲ ದಿನವೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರಯ್ಯ ಸ್ಪಂದಣ್ಣ ಅವರ ಪ್ರಯತ್ನದಿಂದ ಕರ್ನಾಟಕ ರಾಜ್ಯ ಘನ ಸರ್ಕಾರ ಕೊಡವ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಘೋಷಣೆ ಮಾಡಿದ್ದು, ಈ ಸಂಭ್ರಮವನ್ನು ಗೋಣಿಕೊಪ್ಪಲಿನಲ್ಲಿ ಶಾಸಕರಿಗೆ ಸನ್ಮಾನಿಸುವ ಮೂಲಕ ಆಚರಣೆ ಮಾಡಲಾಯಿತು. ಅಧಿವೇಶನದ ಮೊದಲ ದಿನ ಮುಗಿಸಿ ಕ್ಷೇತ್ರಕ್ಕೆ ಶಾಸಕರು ಆಗಮಿಸ್ತಾ ಇದ್ದ ಸಂದರ್ಭ ಯುಕೋ ಸಂಘಟನೆ ವತಿಯಿಂದ ಗೋಣಿಕೊಪ್ಪಲಿನಲ್ಲಿ ಶಾಸಕರ ಆಗಮನಕ್ಕಾಗಿ ಕಾಯ್ತಾ ಇದ್ದ ಯುಕೋ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಸಕರನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸುವ ಮೂಲಕ ಶಾಸಕರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ಭಾಷಿಕ ಅಲ್ಪಸಂಖ್ಯಾತರು ಹಾಗೂ ಅತ್ಯಂತ ವಿಶಿಷ್ಟ ಹಾಗೂ ಪುರಾತನ ಸಂಸ್ಕೃತಿಯನ್ನು ಹೊಂದಿರುವ ಕೊಡವ ಜನಾಂಗದ ಅಭಿವೃದ್ಧಿಗಾಗಿ ನಿಗಮ ಸ್ಥಾಪಿಸಬೇಕೆಂದು ಕೊಡವ ಜನಾಂಗದವರ ದಶಕಗಳ ಬೇಡಿಕೆಯಾಗಿತ್ತು. ಚುನಾವಣೆ ಸಂದರ್ಭ ಶಾಸಕರು ತಾನು ಆಯ್ಕೆಯಾಗಿ ಬಂದ ಸಂದರ್ಭ ಇದನ್ನು ಸಾಧ್ಯವಾಗಿಸುವುದಾಗಿ ಭರವಸೆ ನೀಡಿದರು. ತಾವು ಕೊಟ್ಟ ಮಾತಿನಂತೆ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಈ ಘೋಷಣೆಯನ್ನು ಮಾಡಿಸುವ ಜೊತೆಗೆ ತಮ್ಮ ಬಹುತೇಕ ಆಶ್ವಾಸನೆಗಳನ್ನು ಈಡೇರಿಸಿದ ಪಟ್ಟಿಗೆ ಈ ಬೇಡಿಕೆಯೂ ಸೇರ್ಪಡೆಗೊಂಡು ಈಡೇರಿಸಿದಂತಾಯಿತು. ಕೊಡಗು ಜಿಲ್ಲಾದ್ಯಂತ ಅದರಲ್ಲೂ ವಿಶೇಷವಾಗಿ ಕೊಡವ ಜನಾಂಗದವರು ಈ ಘೋಷಣೆಯನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಿ ಆಚರಿಸ್ತಾ ಇದ್ದಾರೆ. ಮಾನ್ಯ ಶಾಸಕರೊಂದಿಗೆ ಯುಕೋ ಸಂಘಟನೆಯ ಅಧ್ಯಕ್ಷರಾದ ಮಂಜು ಚಿಂಡಪ್ಪ ಅವರನ್ನು ಕೂಡ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಶಾಸಕರ ಪತ್ನಿ ಕಾಂಚನ್ ಪೊನ್ನಣ್ಣ ಕೂಡ ಪಾಲ್ಗೊಂಡಿದ್ದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡಿಸಿರುವ ರಾಜ್ಯ ಬಜೆಟ್ನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಶೇಷ ಯೋಜನೆ ಘೋಷಿಸಿಲ್ಲ. ಆ ಮೂಲಕ ಜಿಲ್ಲೆಯಿಂದ ಕಡೆಗಣಿಸಲಾಗಿದೆ ಎಂದು ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳಿಲ್ಲ. ರಸ್ತೆಗಳ ಅಭಿವೃದ್ಧಿಗೆ ಯಾವುದೇ ವಿಶೇಷ ಯೋಜನೆ ಘೋಷಣೆ ಮಾಡಿಲ್ಲ. ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಯಾವುದೇ ಸಮುದಾಯ ಅಥವಾ ಜನಾಂಗದ ನಿಗಮ ಅಕಾಡೆಮಿ ಮಾಡುವುದು ಸರ್ಕಾರ ಮಾಡಲೇಬೇಕಾದ ಕೆಲಸ. ಇದನ್ನು ಮಾಡಿದ್ದೇವೆ ಎಂದು ಬಿಂಬಿಸಿ ಇತರೆ ಅಭಿವೃದ್ಧಿ ಕಾರ್ಯ ಮಾಡದೆ ದಾರಿ ತಪ್ಪಿಸುವ ಕೆಲಸ ಮಾಡಲಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳಿಲ್ಲ. ರಸ್ತೆಗಳ ಅಭಿವೃದ್ಧಿಗೆ ಯಾವುದೇ ವಿಶೇಷ ಯೋಜನೆಯನ್ನ ಘೋಷಣೆ ಮಾಡಿಲ್ಲ. ಆನೆ ಮಾನವ ಸಂಘರ್ಷ ತಡೆಗಟ್ಟಲು ವಿಶೇಷ ಯೋಜನೆಯನ್ನ ರೂಪಿಸಬೇಕಿತ್ತು. ಆದರೆ 5 ವರ್ಷಕ್ಕೆ 1,500 ಕೋಟಿ ಅನುದಾನ ಘೋಷಣೆ ಮಾಡಲಾಗಿದೆ. ಇದರಿಂದ 5 ವರ್ಷದವರೆಗೂ ಈ ಸಂಘರ್ಷ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಇಲ್ಲ. ರಾಜ್ಯಕ್ಕೆ ನೀರು ನೀಡುವ ಕಾವೇರಿ ನದಿ ನೀರಿನ ಸಂರಕ್ಷಣೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಕೆರೆ ಅಭಿವೃದ್ಧಿ, ನಾಲೆ ಅಭಿವೃದ್ಧಿ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಲಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 4ನೇ ಕೊಡವ ಪುಸ್ತಕ ಪತ್ತಾಯ ಸ್ಥಾಪನೆ ಕಾರ್ಯಕ್ರಮ ಮೂರ್ನಾಡು ಕೊಡವ ಸಮಾಜದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಮೂರ್ನಾಡು ಕೊಡವ ಸಮಾಜದ ಅಧ್ಯಕ್ಷರಾದ ತೇಲಪಂಡ ಸಿ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕೊಡವ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಮಹೇಶ್ ನಾಚಯ್ಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಈ ವಿನೂತನ ಯೋಜನೆಯು ಕೇವಲ ಕೊಡವ ಭಾಷೆಯ ಪುಸ್ತಕಗಳ ದಾಸ್ತಾನು ಮಾತ್ರ ಆಗಿರದೆ ಕೊಡಗಿನ ಬಗ್ಗೆ ಬರ್ಕೊಂಡಿರುವ ಇನ್ನಿತರ ಭಾಷೆಗಳ ಪುಸ್ತಕಗಳನ್ನು ಪತ್ತಾಯದಲ್ಲಿ ಶೇಖರಿಸಿ ಜತನ ಮಾಡಿ ಅಧ್ಯಯನಕ್ಕೆ ಅವಕಾಶವಿದೆ ಎಂದರು. ಪುಸ್ತಕ ಪತ್ತಾಯವೊಂದ ಕೊಡವ ಸಮಾಜ ಅಧ್ಯಕ್ಷ ತೇಲಪಂಡ ಸಿ ಸುಬ್ಬಯ್ಯ, ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪೆಮ್ಮಡಿ ಅಂಡ ವೇಣು ಅಪ್ಪಣ್ಣ, ಬೊಮ್ಮಕ್ಕಡ ಒಕ್ಕೂಟದ ಅಧ್ಯಕ್ಷೆ ಪಳಂಗಂಡ ವಾಣಿ ತಮ್ಮಯ್ಯ ಸೇರಿ ಉದ್ಘಾಟಿಸಿದರು. ಲೈನ್ಮ್ಯಾನ್ಗಳು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು. ವಿದ್ಯುತ್ ಕೆಲಸ ಸೂಕ್ಷ್ಮ ಆಗಿರೋದ್ರಿಂದ ಒತ್ತಡಕ್ಕೆ ಒಳಗಾಗಬಾರದು ಅಂತ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಸಲಹೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ನಗರದ ಸೆಸ್ಕ್ ವಿಭಾಗೀಯ ಕಚೇರಿಯಲ್ಲಿ ಶನಿವಾರ ನಡೆದ ಪವರ್ಮ್ಯಾನ್ ಲೈನ್ಮ್ಯಾನ್ಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪವರ್ಮ್ಯಾನ್ಗಳು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ವಿದ್ಯುತ್ ನಿಯಮಗಳನ್ನು ಖಾತರಿಪಡಿಸಿಕೊಂಡು ಪ್ರಜ್ಞೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಮನೆ, ಕಚೇರಿ, ಕೈಗಾರಿಕೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರಕ್ಕೂ ವಿದ್ಯುತ್ ಪೂರೈಕೆ ಅನಿವಾರ್ಯ ಮತ್ತು ಅತ್ಯಗತ್ಯ. ಪ್ರತಿನಿತ್ಯ ಶ್ರಮದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲದ ಸಂದರ್ಭ ಹೆಚ್ಚಿನ ವಿದ್ಯುತ್ ಕಂಬಗಳು ಹಾಗೂ ವಿದ್ಯುತ್ ಪರಿವರ್ತಕಗಳು ಹಾನಿಯಾಗುವ ಸಾಧ್ಯತೆ ಇದ್ದು, ಈ ಸಂದರ್ಭದಲ್ಲಿ ಅಪಾಯವನ್ನು ಲೆಕ್ಕಿಸದೆ ವಿದ್ಯುತ್ ಪೂರೈಕೆಗೆ ಶ್ರಮಿಸುತ್ತಾರೆ ಎಂದರು. ವಿದ್ಯುತ್ ಕೆಲಸದ ಸಂದರ್ಭ ಹೆಲ್ಮೆಟ್, ಕೈಗವಸು ಅಳವಡಿಸಿಕೊಂಡು ಕರ್ತವ್ಯ ನಿರ್ವಹಿಸಬೇಕು. ಲೈನ್ಮ್ಯಾನ್ಗಳು ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೇಕ್ ಕತ್ತರಿಸುವ ಮೂಲಕ ಪವರ್ಮ್ಯಾನ್ಗಳ ದಿನಾಚರಣೆಯಿಂದ ಸಂತಸದಿಂದ ಆಚರಣೆ ಮಾಡಲಾಯಿತು. ಕುಶಾಲನಗರದ ಪುಣ್ಯಕೋಟಿ ಗೋಶಾಲೆಗೆ ವಿಶ್ವ ಹಿಂದೂ ಪರಿಷತ್ನ ಕೊಡಗು ಜಿಲ್ಲಾ ಘಟಕದ ನಿಯೋಗ ಭೇಟಿ ನೀಡಿತು. ಸುಮಾರು 60 ಗೋಗಳಿರುವ ಗೋಶಾಲೆಯ ಮೂಲಭೂತ ಸೌಲಭ್ಯಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದ ಪ್ರಮುಖರು ಗೋಪೂಜೆ ಮಾಡಿ ಗೋಗಳ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ನಂತರ 1 ಲಾರಿ ಒಣಹುಲ್ಲು, ಹಸಿ ಹುಲ್ಲು ಮತ್ತು 7 ಚೀಲ ತೆಂಗಿನ ಹಿಂಡಿಯನ್ನು ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ ಸುರೇಶ್ ಮುತ್ತಪ್ಪ, ಪ್ರಮುಖರಾದ ಸಂಪತ್ ಕುಮಾರ್, ಪರಮೇಶ್, ನರಸಿಂಹ, ಬಜರಂಗ ದಳದ ಪ್ರಮುಖರಾದ ವಿನಯ್, ತನ್ಮಯ್, ಸೋಮರಪೇಟೆ ಮೂರ್ನಾಡು ಘಟಕದ ಕಾರ್ಯಕರ್ತರು, ಮಾತೆಯರು ಮತ್ತಿತರರು ಹಾಜರಿದ್ದು ಗೋಶಾಲೆಯ ಅಭಿವೃದ್ಧಿ ಹಾಗೂ ಗೋಗಳ ರಕ್ಷಣೆಗಾಗಿ ಅಗತ್ಯ ಸಲಹೆಗಳನ್ನು ನೀಡಿದರು. ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಯೋಜನಾ ಸಮನ್ವಯಾಧಿಕಾರಿ ಎಸ್. ಹೊಂದೇಗೌಡ ಅವರು ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿ ಸ್ವೀಕೃತಗೊಂಡಿರುವ, ಅನುಮೋದಿಸಿರುವ ಹಾಗೂ ತಿರಸ್ಕರಿಸಿರುವ ಅರ್ಜಿಗಳ ವಿವರವನ್ನು ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಬಾಳೆಕೋವು ಹಾಡಿಯಿಂದ ನಾಗರಹೊಳೆ ಗದ್ದೆ ಹಾಡಿ, ಗೋಣಿಗದ್ದೆ ಹಾಡಿ, ಕೊಡಂಗೆ ಹಾಡಿ, ನಾಣಚ್ಚಿ ಗದ್ದೆ ಹಾಡಿ ಮತ್ತು ಕೊಲ್ಲಿ ಹಾಡಿಯಲ್ಲಿ ಭೂಗತ ಕೇಬಲ್ ಮೂಲಕ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಯನ್ನು ಸೆಸ್ಕ್ ವತಿಯಿಂದ ನಿರ್ವಹಿಸಲು ಅನುಮೋದನೆ ನೀಡಲಾಯಿತು. ಸಮುದಾಯ ಹಕ್ಕುಪತ್ರ ಪಡ್ಕೊಂಡಿರುವ ಕ್ಲೇಮುದಾರರಿಗೆ ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಲು ಜಂಟಿ ಗುರುತಿನ ಚೀಟಿ ನೀಡಲು ತೀರ್ಮಾನಿಸಲಾಯಿತು.
ಹಕ್ಕುಪತ್ರ ವಿತರಿಸಲು ಬಾಕಿ ಇರುವ 22 ಸಮುದಾಯ ಹಕ್ಕು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ 15 ದಿವಸಗಳ ಒಳಗೆ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಸಲ್ಲಿಸುವಂತೆ ಉಪ ವಿಭಾಗೀಯ ಮಟ್ಟದ ಅರಣ್ಯ ಹಕ್ಕು ಸಮಿತಿಗೆ ಸೂಚಿಸಲಾಯಿತು. ಧರ್ಮಗಳು ಕಲಿಸುವ ಪ್ರಾಮಾಣಿಕತೆ, ಕಾರುಣ್ಯ, ಸಹಾನುಭೂತಿ, ದಯೆ, ಪ್ರೀತಿ ಮುಂತಾದ ಒಳಿತುಗಳು ಸಾರ್ವತ್ರಿಕವಾಗಬೇಕು ಎಂದು ಎಲ್ಲ ಧರ್ಮಗಳು ಬಯಸುತ್ತವೆ. ಇಸ್ಲಾಮಿನ ಉಪವಾಸ ವ್ರತವು ಮನುಷ್ಯನನ್ನ ಕೆಡುಕಿನಿಂದ ತಡೆಯುತ್ತದೆ. ಆಹಾರ ಸೇವನೆಯೂ ಸೇರಿದಂತೆ ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ನಿಯಂತ್ರಣದಲ್ಲಿಡಲು ಅದು ಕಲಿಸುತ್ತದೆ. ಪವಿತ್ರ ಕುರಾನ್ ಅವತರಿಸಿದ ತಿಂಗಳು ಎಂಬ ನೆಲೆಯಲ್ಲಿ ರಂಜಾನಿಗೆ ಮಹತ್ವವಿದೆ. ಪವಿತ್ರ ಕುರಾನ್ ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ ಸೃಷ್ಟಿಕರ್ತನಾದ ದೇವನಿಂದ ಅವತೀರ್ಣಗೊಂಡ ಅಂತಿಮ ಧರ್ಮ ಗ್ರಂಥವಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಹೇಳಿದ್ದಾರೆ. ವಿರಾಜಪೇಟೆಯ ನಿಸರ್ಗ ಬಡಾವಣೆಯ ದೈವಜ್ಞ ಸಮಾಜ ಸಭಾಂಗಣದಲ್ಲಿ ಸದ್ಭಾವನಾ ಮಂಚ ಏರ್ಪಡಿಸಿದ್ದ ಇಫ್ತಾರ್ ಸೌಹಾರ್ದ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸದ್ಭಾವನೆಯನ್ನು ನಾವೆಲ್ಲ ಸೇರಿದ್ದೇವೆ. ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆಯನ್ನು, ಬಹಳ ಪರಿಶುದ್ಧ ಭಾವನೆಯನ್ನು, ಈ ಭಾವನೆಯ ಮೂಲಕ ಈ ಸಮಾಜ ನಡಿಬೇಕಾಗಿರುವಂಥದ್ದು. ಸದ್ಭಾವನೆಯ ಮೂಲಕ ಸತ್ಕ್ರಾಂತಿ ಸಾಧ್ಯವಾಗುವುದು. ನಮ್ಮನ್ನು ಒಡೆಯುವವರಿಗೆ, ನಮ್ಮನ್ನು ಬೇರ್ಪಡಿಸುವವರಿಗೆ, ನಮ್ಮ ಮಧ್ಯೆ ಅಡ್ಡ ಗೋಡೆಗಳನ್ನು ಕಟ್ಟುವವರಿಗೆ ನಾವು ಸೌಹಾರ್ದದ ಸಂದೇಶವನ್ನು ಕೊಡುವವರಾಗಿ, ಸೌಹಾರ್ದದಿಂದ ಸದ್ಭಾವನೆಯಿಂದ ನಾವು ಬದುಕುವವರಾಗಬೇಕು. ಯಾಕಂದರೆ ಸಿಕ್ಕಿರುವುದು ಒಂದೇ ಇಲ್ಲ ಹೇಳುವಂತಹ ಆ ಸಂಕಲ್ಪ ಅವರಲ್ಲಿ ಬಂದುಬಿಟ್ಟು, ಆ ಸತ್ಯ ಅವರಿಗೆ ಮನವರಿಕೆ ಆಗಿಬಿಟ್ಟರೆ, ಆ ವಾಸ್ತವಿಕತೆ ಅವರಿಗೆ ಗೊತ್ತಾಗಿ ಬಿಟ್ಟರೆ ಇಂತಹ ಕ್ರೈಮ್ಸ್ಗಳು ಈ ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಉಪವಾಸ ವ್ರತ ಹೇಳುವಂಥದ್ದು ಇದು ಸಮಾಜಮುಖಿಯಾಗಿ, ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡುತ್ತದೆ. ಇದು ಸಮಾಜದಲ್ಲಿ ವ್ಯಾಪ್ತಿಯಾಗಿ ಬಿಟ್ಟರೆ, ಅದು ಯಾವುದೇ ಧರ್ಮದ ವ್ಯಕ್ತಿ ಆಗಿರಲಿ, ಯಾವುದೇ ಜಾತಿಯ ವ್ಯಕ್ತಿ ಆಗಿರಲಿ, ಅವನು ಹೇಳಿದ ಧರ್ಮದ ಆಚರಣೆಯ ಪ್ರಕಾರ ಉಪವಾಸ ವ್ರತವನ್ನು ಆಚರಿಸುತ್ತಾನೆ ಹೇಳಿ. ಆದರೆ ಈ ಉಪವಾಸ ವ್ರತ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲರಿಗೂ ಕೂಡ ದೈಹಿಕ ಪ್ರಯೋಜನ ಕೊಡ್ತದೆ, ಮಾನಸಿಕ ಸಮತೋಲನ ಕೊಡ್ತದೆ ಮತ್ತು ಆಧ್ಯಾತ್ಮಿಕವಾಗಿಯೂ ಕೂಡ ಅವರನ್ನು ಉನ್ನತಿಗೆ ಏರಿಸುತ್ತದೆ ಹೇಳುವಂತಹದ್ದು ಬಹಳ ಮುಖ್ಯವಾಗಿದೆ ಈ ಉಪವಾಸದ ಸಂದರ್ಭದಲ್ಲಿ. ಇಲ್ಲಿ ಇರ್ಲಿಕ್ಕೊಂದು ಕಾಲಾವಕಾಶ ದೇವರು ನಮಗೆ ಮಾಡಿಕೊಟ್ಟಿದ್ದಾನೆ. ಒಂದನೆಯದಾಗಿ ಆ ದೇವರು ಯಾರು ಹೇಳುವಂತಹ ಪ್ರಯತ್ನ ನಾವು ಮಾಡಬೇಕು. ನಾವು ಸೃಷ್ಟಿ ಮಾಡಿದ್ದು ದೇವರಾಗುವುದಕ್ಕೆ ಸಾಧ್ಯ ಇದೆ ಹೇಳುವಂತ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು. ಅದೇ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ರಲ್ಲಿ ಅದು ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಸಮುದ್ರ ಇರ್ಬೋದು, ಪರ್ವತಗಳಿರ್ಬೋದು, ಅಥವಾ ಯಾವುದೇ ಉನ್ನತ ವ್ಯಕ್ತಿತ್ವಗಳಿರ್ಬೋದು, ಏನು ಅದು ದೇವರಾಗುವುದಕ್ಕೆ ಸಾಧ್ಯ ಇದೆ ಹೇಳುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಯಾರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಯಾರು ನನಗೆ ಈ ಜಗತ್ತಿನಲ್ಲಿ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಮತ್ತು ನನಗೆ ಒಂದು ದಿವಸ ಇಲ್ಲಿಂದ ನನ್ನ ಪಿಟಾರಿ ಕಟ್ಟಲಿಕ್ಕೆ. ನಾವು ಯಾರಿಗೂ ಕೂಡ ಶಾಶ್ವತ. ಈ ಜಗತ್ತಿನಲ್ಲಿ ಒಂದು ದೊಡ್ಡ ಸಂಖ್ಯೆ ಸಿಗ್ಬೋದು, ನಿಮಗೆ ದೇವರು ಇಲ್ಲ ಹೇಳಿ ವಾದಿಸ್ಬೋದು. ಈ ಜಗತ್ತಿನಲ್ಲಿ ಒಂದು ಸಂಖ್ಯೆ ಸಿಗ್ಬೋದು, ನಿಮಗೆ ಪ್ರವಾದಿಗಳು ಇಲ್ಲ ಅಂತ ಹೇಳಿ ವಾದಿಸ್ಬೋದು. ಈ ಜಗತ್ತಿನಲ್ಲಿ ಒಂದು ಮನುಷ್ಯ ಸಂಖ್ಯೆ ಸಿಗ್ಬೋದು, ನಿಮಗೆ ಆ ಧರ್ಮ ಗಿರ್ಮ ಅದೆಲ್ಲ ಬಿಡಿ, ಯಾವ ಗ್ರಂಥ ಯಾವ ಪ್ರವಾದಿ ಏನು ಇಲ್ಲ, ಸುಮ್ಮನೆ ಅದು ಸ್ವರ್ಗ ನರಕ ಹೇಳುವಂಥದ್ದು ನೀವು ಹೇಳಿದ್ದೀರಾ, ನೀವು ನೋಡಿದ್ದೀರಾ, ನಿಮ್ಮ ಹಿರಿಯರು ನೋಡಿದ್ದಾರೆ. ಆ ಪರಲೋಕ ಅದೆಲ್ಲ ಸುಮ್ಮನೆ ಬಿಡಿ, ಇಲ್ಲಿ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಎಂಜಾಯ್ ಮಾಡಿ ಹೇಳುವವರು ನಿಮಗೆ ಸಿಗಬಹುದು. ನಿಮಗೆ ದಾರಿ ತಪ್ಪಿಸುವವರು ಸಿಗಬಹುದು ತುಂಬಾ ಜನ. ದೇವರಿಲ್ಲ, ಧರ್ಮ ಇಲ್ಲ, ಪ್ರವಾದಿ ಇಲ್ಲ, ಧರ್ಮ ಗ್ರಂಥಗಳು ಇಲ್ಲ, ಪರಲೋಕ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಅದೆಲ್ಲ ಸುಳ್ಳು ಹೇಳುವವರು ಸಿಗಬಹುದು. ಆದರೆ ಒಂದು ಸತ್ಯ ಮತ್ತು ಒಂದು ವಾಸ್ತವಿಕತೆಯನ್ನು ನಿರಾಕರಿಸುವವರು ಈ ಜಗತ್ತಿನಲ್ಲಿ ಸಿಗ್ಲಿಕ್ಕಿಲ್ಲ. ಅದು ಯಾವ ಸತ್ಯ ಅಂದ್ರೆ ನನಗೆ ಒಂದು ದಿವಸ ಸಾವು ಬರಲಿಕ್ಕಿದೆ ಹೇಳುವಂತಹ ಸತ್ಯ ಇದೆ. ಈ ಜಗತ್ತಿನಲ್ಲಿ ಸಾವಿಲ್ಲದ ಮನುಷ್ಯ ಇಲ್ಲ ಹೇಳುವಂತಹ ಸತ್ಯ ಇದೆ. ಯಾವ ಜೀವಿಗೂ ಕೂಡ ಸಾವು ಇಲ್ಲ ಹೇಳುವಂತಹ ಸತ್ಯ ನಿರಾಕರಿಸಲಿಕ್ಕೆ ಯಾವಾಗದ ತನಕ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲವೋ ಅಷ್ಟರ ತನಕ ಈ ನಿಜಾಂಶಗಳನ್ನು ಕೂಡ ನಿರಾಕರಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗಬಾರದು ಹೇಳುವಂತಹ ಕಾರಣಕ್ಕೆ ಕಾಲಕ್ಕೆ ಪ್ರವಾದಿಗಳ ಮೂಲಕ ಧರ್ಮ ಗ್ರಂಥಗಳನ್ನು ಕೊಟ್ಟು ಆ ದೇವರು ಈ ಜಗತ್ತಿನಲ್ಲಿ ಆಯ್ಕೆ ಮಾಡಿರುತ್ತಾರೆ. ಸಾವು ಹೇಳುವಂತಹದ್ದು ನಿಶ್ಚಿತ, ಸಾವು ಹೇಳುವಂತಹದ್ದು ನಿಶ್ಚಿತ. ನನಗೂ ನಿಮಗೂ ಇಲ್ಲಿಂದ ಹೊರಡಬೇಕಿದೆ. ಬರುವಾಗ ಏನು ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ. ಹೋಗುವುದಿದ್ರೆ ಸತ್ಕರ್ಮ
ವಿರಾಜಪೇಟೆ ಸೈಂಟ್ ಆನ್ಸ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಗತ್ತಿನ ಎಲ್ಲ ಮುಖ್ಯವಾಹಿನಿ ಧರ್ಮಗಳಲ್ಲಿಯೂ ಉಪವಾಸ ವ್ರತವು ವಿವಿಧ ರೀತಿಯಲ್ಲಿ ಆಚರಣೆಯಲ್ಲಿದೆ. ಮನುಷ್ಯನು ದೇವನಿಷ್ಠೆಯಿಂದ ಹೊಂದಬೇಕು ಎಂಬುದು ಉಪವಾಸದ ಉದ್ದೇಶವಾಗಿದೆ. ದೇವನ ಮಾರ್ಗದರ್ಶನದ ಮೇಲೆ ಯಾರಿಗೂ ಏಕಸ್ವಾಮ್ಯವಿಲ್ಲ. ಅದು ಯಾರದ್ದೇ ಖಾಸಗಿ ಸೊತ್ತು ಅಲ್ಲ ಎಂದರು. ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಅಮ್ಮಣಿ ಚಂಡ ರವಿ ಉತ್ತಪ್ಪ, ಉಪಾಧ್ಯಕ್ಷ ಕಾಣತಂಡ ಜಗದೀಶ್, ಸದ್ಭಾವನಾ ಮಂಚ್ ಹಿರಿಯ ಸದಸ್ಯರಾದ ಕೆಪಿ ರಶೀದ್, ಎಸಿ ಚೋಪಿ ಜೋಸೆಫ್, ಜಮಾತ್ ಇಸ್ಲಾಮಿ ಹಿಂದೂಸ್ತಾನಿಯ ಅಧ್ಯಕ್ಷ ಕೆಪಿಕೆ ಮೊಹಮ್ಮದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕಡೆಯಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಔತಣಕೂಟದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಉಮರ್ ಅಬ್ದುಲ್ ಅವರ ಖುರಾನ್ ಪಠಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಸದ್ಭಾವನಾ ಮಂಚ್ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರೆಹಮಾನ್, ಕೆಟಿ ಬಶೀರ್ ಈ ಸಂದರ್ಭ ಪಾಲ್ಗೊಂಡಿದ್ದರು.